ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಗೆಳತಿ ಕಾವೇರಿ. ಎಲ್ಲರೂ ಆರಾಮಲ್ವಾ? ಅಂದಾಗೆ ನನ್ನ ಎಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕಮೆಂಟ್ಸು ತುಂಬ ಚೆನ್ನಾಗಿ ಹಾಕ್ತಾಯಿದ್ದೀರಾ. ಶಾರ್ಟ್ಸಿಗಾಯಿತು, ವಿಡಿಯೋಸ್ಗಾಯಿತು, ನಿಮ್ಮ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕೆಲವೊಂದು ಸಲ ತುಂಬ ಲೇಟಾಗಿಬಿಡುತ್ತೆ ಹಾಕೋದು, ಎಡಿಟಿಂಗ್ ಸ್ವಲ್ಪ ಸ್ಲೋ ಆಗುತ್ತೆ, ಮಕ್ಕಳು ಅವ್ರ ಸ್ಕೂಲು ಅಂತ. ಬಟ್ ಆದರೂ ನಿಮ್ಮ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಅಂದಹಾಗೆ ಇವತ್ತು ಡ್ರೆಸ್ಸದು ಸೈಡ್ ಕಟ್ ತೋರಿಸೋಣ ಅಂತ ಶುರು ಮಾಡಿದ್ದೀನಿ. ವಿಡಿಯೋನ ಶುರು ಮಾಡೋಣ. ಇದು ಆಲ್ರೆಡಿ ಡ್ರೆಸ್ ರೆಡಿ ಇದೆ, ಸೈಡಿಗೆ ಕಟ್ ಮಾತ್ರ ಬಾಕಿ ಇಟ್ಟಿದ್ದೀನಿ. ಸೈಡ್ ಕಟ್ಟು ಬೇಸಿಕ್ ಸ್ಟಿಚ್ ಮಾಡೋರಿಗೆ ಯಾವ ರೀತಿ ಈಸಿಯಾಗಿ ಹೇಳ್ಕೊಡೋಣ ಅಂತ. ಕೆಲವೊಂದು ಸಲ ತುಂಬ ಡೊಂಕ ಬರುತ್ತೆ ಅಥವಾ ಸೊಟ್ಟು ಬರುತ್ತೆ ಅಂತ ಹಿಂಗೆ ಕಂಪ್ಲೇಂಟ್ಸ್ ಇರ್ತಾವಲ್ವ ಕಸ್ಟಮರ್ದು. ಇದು ಸ್ಟ್ರೇಟಾಗಿ ಒಂದೇ ಲೆವೆಲ್ ಕೂಡುತ್ತದೆ. ಹಂಗೆ ಸಿಂಪಲ್ಲಾಗಿ ಹೆಂಗೆ ಸ್ಟಿಚ್ ಮಾಡೋಣ ಅಂತ ನೋಡೋಣ ಬನ್ನಿ. ಹಾಗಾದರೆ ನೋಡಿ, ಸೈಡು ಫಿನಿಶಿಂಗ್ ಮಾಡ್ಕೊಂಡಿರ್ತೀರಲ್ವ ಫಿಟ್ಟಿಂಗ್ ಲೈನ್ನ, ಅಲ್ಲಿಂದ ಶುರು ಮಾಡೋಣ. ಬಾಕಿದೆಲ್ಲ ಡ್ರೆಸ್ಸಿನ ಕೆಲಸ ಮುಗಿದು ಹೋಗ್ಬಿಟ್ಟದ, ಸೈಡ್ ಕಟ್ ಮಾತ್ರ ಬಾಕಿ. ಇಲ್ಲಿಗೆ ನಾನು ಸ್ಟಾಪ್ ಮಾಡಿದ್ದೀನಿ. ಇವಾಗ ನೋಡಿ, ನಾನು 1.5 ಬಟ್ಟೆನ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೆ. ಈ ರೀತಿ ಫಿನಿಶಿಂಗ್ ಲೈನ್ ಆದಮೇಲೆ ನೋಡಿ, ನೀವು 1.5 ಬಿಟ್ಟಿರ್ತೀರಲ್ಲ, ಒಬ್ಬರು 1.5 ಬಿಡ್ತಾರೆ, ಕೆಲವೊಬ್ರು 1 ಬಿಡ್ತಾರೆ, ಇನ್ನೂ 2 ಬಿಡ್ತಾರೆ. ನಿಮ್ಮ ಇಷ್ಟ, ನೀವು ಎಷ್ಟು ಬಿಟ್ಟಿರ್ತೀರಲ್ವ ಅದ್ರ ಮೇಲೆ ಡಿಪೆಂಡ್. ನಾನು 1 ಇಂಚ್ ಬಿಟ್ಟಿದ್ದೀನಿ, ಸೊ ಅಷ್ಟು ಫೋಲ್ಡ್ ಹಾಕ್ತಾಯಿದ್ದೀನಿ. ನೋಡಿ, ಫಸ್ಟ್ ಅಷ್ಟು ಬಿಡಿ, 1 ಸಿಂಗಲ್ ಫೋಲ್ಡ್ ಹಾಕ್ಕೊಳ್ಳಿ. ನಂತರ ಇನ್ನೊಂದು 1/4 ಇಂಚಿನ ಲೈನಿಂದು ಇನ್ನೊಂದು ಸ್ಟಿಚ್ ಹಾಕಬೇಕಾಗ್ತದೆ. ಇದು ಫಸ್ಟ್ 1 ಫೋಲ್ಡು. ಇದನ್ನು ಮಾತ್ರ ನೀಟಾಗಿ ಸ್ಟ್ರೇಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ 1/4 ಇಂಚೇ ಇರಬೇಕು ಬಟ್ಟೆ, ಅಷ್ಟು 1/4 ಇಂಚ್ ಬಿಟ್ಬಿಟ್ಟು ಸ್ಟ್ರೇಟ್ ಬಟ್ಟೆ ಹಿಡ್ಕೊಂಡು ಒಂದೇ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ಈ ರೀತಿ ಆ ಕಡೆ ಬದಿನೂ ಹಾಗೆ ಹಾಕಬೇಕು. 4 ಬದಿನೂ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. 1/4 ಇಂಚ್ ಬಿಡಿ, ಬಾಕಿ ಬಟ್ಟೆ ನೀವು ಎಷ್ಟು ಬಿಟ್ಟಿರ್ತಿರಲ್ಲ ಇಷ್ಟು ಬಟ್ಟೆನೂ ಒಂದು ಫೋಲ್ಡ್ ಹಾಕ್ಕೊಂಡ್ಬಿಡಿ. ನಾನು 4 ಸೈಡು ಇದೇ ರೀತಿ ಸ್ಟಿಚ್ ಮಾಡ್ಕೋತೀನಿ. ಸ್ಟ್ರೇಟ್ ಒಂದೇ ಲೈನ್ ಇರಲಿ. ಈ ರೀತಿ ಸ್ಟಿಚ್ ಆದಮೇಲೆ ಬಟ್ಟೆ ಎಷ್ಟು ಒಳಗಡೆ ಇರುತ್ತಲ್ವ ಅದನ್ನಿಷ್ಟು ಸ್ಟಿಚ್ಚಿಗೆ ಹಚ್ಬಿಟ್ಟು ಕಟ್ ಮಾಡಿಬಿಡಿ. ಅದು ವೇಸ್ಟ್ ಬಟ್ಟೆ ಅಲ್ವಾ, ಸೊ ನಮಗೆ ಯೂಸ್ ಇಲ್ಲ ಅದು. ಅದಾದಮೇಲೆ 1/4 ಇಂಚನ್ನ ಸ್ಟಿಚ್ ಮಾಡ್ಬೇಕು ಅನ್ನಲ್ವಾ ಆಗಲೇ. ಸೊ ಈಗ ಇನ್ನೊಂದು ಫೋಲ್ಡು. ಕೆಲವೊಬ್ರು 1/2 ಇಂಚ್ ಮಾಡ್ತಾರೆ. 1/2 ಇಂಚ್ ಅಂದ ತಕ್ಷಣ ತುಂಬ ದಪ್ಪ ಆಗಿಬಿಡ್ತದೆ, ಸೈಡ್ ಕಟ್ ಅಷ್ಟು ಫಿನಿಶ್ ಚೆನ್ನಾಗಿರಲ್ಲ. 1/4 ಇಂಚ್ ದಿ ಬೆಸ್ಟ್ ಸೈಜ್. ಇಷ್ಟಿಟ್ಬಿಟ್ಟು ಸ್ಟಿಚ್ ಮಾಡಿಬಿಡಿ. ಇದು ಫ್ರಂಟ್ ಲೈನಿಂದು ಕೆಳಗಡೆ ಬಾರ್ಡ್ರ್ ಬಂದಿದೆ, ಹಾಗಾಗಿ ಇಲ್ಲಿ ಫಿನಿಶಿಂಗ್ ಬರಲ್ಲ. ಸೊ ಬಾರ್ಡ್ರ್ ಲೈನಿಂದ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ 1/4 ಇಂಚು ಇಷ್ಟು. ಅದು ಡಿಸೈನ್ ಇರೋದ್ರಿಂದ ದಪ್ಪ ಅನಿಸ್ತದ, ಬಟ್ ಫೋಲ್ಡ್ ಮಾಡೋಕ್ಕೆ ಈಸಿ ಆಗ್ತದೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಇದನ್ನು ನೀವು ಸೈಡ್ ಕಟ್ಟಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ತನಕನೂ ಸೇಮ್ ಒಂದೇ ಲೈನ್ ಸ್ಟಿಚ್ ಮಾಡ್ಕೊಳ್ಳಿ. ಅಲ್ಲಿ ಹೋಗಿ ಸೂಜಿನ ಸ್ಟಾಪ್ ಮಾಡೋಂತ್ರಿ. ನೋಡಿ, ಸ್ಕ್ವೇರ್ ಬರುತ್ತಲ್ವ ಸೈಡ್ ಕಟ್ಟು, ಆ ಸ್ಕ್ವೇರ್ ಲೈನಿಗೆ ನೀಡಲನ್ನ ಸ್ಟಾಪ್ ಮಾಡಿ. ಕೆಳಗಡೆ ಇರಲಿ ನೀಡಲು. ಈ ರೀತಿ ಟರ್ನ್ ಮಾಡಿಕೊಂಡು ಪಕ್ಕಕ್ಕೆ ತೊಗೋಬೇಕು. ಪ್ರೆಷರ್ ಫುಟ್ನ ನಾವು ಪಕ್ಕಕ್ಕೆ ಅಂದರೆ 2ರಿಂದ 3 ಹೊಲಿಗೆ ಬರ್ತಾವೆ. ಮತ್ತೆ ಕೆಳಗಡೆ ನೀಡಲ್ ಇಟ್ಬಿಟ್ಟು ಸ್ಟ್ರೇಟ್ 1/4 ಇಂಚ್ ಫೋಲ್ಡ್ ಮಾಡೋದು, ಮತ್ತೆ ಕೆಳಗಡೆ ಸ್ಟಿಚ್ ಮಾಡ್ತಾ ಹೋಗ್ಬಿಡೋದು. ಈ ರೀತಿ ಒಂದೇ ಲೈನಲ್ಲಿ ಸ್ಟಿಚ್ ಬಂದುಬಿಡುತ್ತೆ. ಬ್ಯಾಕ್ಗಡೆ ಬಾರ್ಡ್ರ್ ಇರಲ್ಲ, ಬ್ಯಾಕ್ ಪಾರ್ಟಿಗೆ ಬಾರ್ಡ್ರ್ ಇಲ್ಲ. ಸೊ ಆವಾಗ ಕೆಳಗಡೆ ಸ್ಟಿಚ್ನ ಡಬಲ್ ಫೋಲ್ಡ್ನಲ್ಲಿ ಫೋಲ್ಡ್ ಮಾಡಬೇಕಾಗ್ತದೆ. ಮೊದಲು ಫ್ರಂಟ್ ಆ್ಯಂಡ್ ಬ್ಯಾಕು ಈಕ್ವಲ್ ಆಗೋದ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಈಕ್ವಲ್ ಆಗಿ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ವ ಅಷ್ಟು ಡಿಫ್ರೆನ್ಸ್ ಬಟ್ಟೆನ ನೀವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಸಲ 1 ಇಂಚ್ ಬಿಟ್ಟಿರ್ತೀವಿ, ಕೆಲವೊಂದು ಸಲ 1.5 ಬಿಟ್ಟಿರ್ತೀವಿ. ಎಷ್ಟು ಬಟ್ಟೆ ಬಿಟ್ಟಿರ್ತಲ್ವ ಅಷ್ಟು ಬಟ್ಟೆನೂ ಫ್ರಂಟಿಗೆ ಈಕ್ವಲ್ ಆಗಿ ಅದನ್ನ ಫೋಲ್ಡ್ ಮಾಡಿಬಿಡಿ. ನೋಡಿ, ಇದು ಫೋಲ್ಡಿಂಗ್ ಕೆಳಗಡೆ ಬ್ಯಾಕ್ ಪಾರ್ಟಿಂದು ಕೆಳಗಡೆ ನಾನು 1 ಇಂಚ್ ಬಿಟ್ಟಿದ್ದೆ. ಸೊ ಅದಿಷ್ಟು ಬಟ್ಟೆನೂ ಫೋಲ್ಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಾತ್ರ ಡಬಲ್ ಫೋಲ್ಡಿಂಗ್ ಬರುತ್ತೆ. ಇಷ್ಟು ಎಂಡ್ ಬಂತು. ಇದು ಮತ್ತೆ ತಿರ್ಗಾ ಸೈಡ್ ಕಟ್.
ತುಂಬ ಈಸಿಯಾಗಿ ಮಾಡ್ಕೋಬೋದು. ಎಲ್ಲೂ ಏನೂ ಮಿಸ್ಟೇಕೇ ಬರಲ್ಲ ನಿಮಗೆ. ಇದು ನೋಡಿ ಎಂಡ್ ಆಯಿತು. ಡ್ರೆಸ್ನಲ್ಲಿ ಮೇನು ಸೈಡ್ ಕಟ್ಟೇ ಇಂಪಾರ್ಟೆಂಟ್. ಸೈಡ್ ಕಟ್ ನೀಟಾಗಿ ಬಂದರೆ ಆಲ್ಮೋಸ್ಟ್ ಡ್ರೆಸ್ ನೀಟಾಗಿ ಕಾಣಿಸುತ್ತೆ. ನೀವು ಎಲ್ಲ ನೀಟಾಗಿ ಸ್ಟಿಚ್ ಮಾಡಿಬಿಟ್ಟು ಸೈಡ್ ಕಟ್ಟೆ ಕೆಟ್ಟೋಗಿಬಿಟ್ರೆ ಆವಾಗ ಡ್ರೆಸ್ ಫಿನಿಶಿಂಗೇ ಅನಿಸಲ್ಲ. ಹಾಗಾಗಿ ಸೈಡ್ ಕಟ್ಟಿ ಅದು ಡ್ರೆಸ್ನಲ್ಲಿ ಇಂಪಾರ್ಟೆಂಟೇ. ಇದು ಇನ್ನೊಂದು ಸ್ಟಿಚ್ಚು ಎಜ್ಜಿಗೆ ಹಾಕಬೇಕು. ಇದನ್ನು ಮಾತ್ರ ತುಂಬ ಗಮನದಲ್ಲಿಟ್ಟು ಹಾಕ್ಕೊಳ್ಳಿ. ಎಜ್ಜಿಗೆ ಬರಬೇಕದು. ಮಧ್ಯ ಬಂದರೆ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ. ಇದು ಇನ್ನೊಂದು ಸ್ಟಿಚ್ಚು. ಫಸ್ಟ್ ಒಂದು ಫೋಲ್ಡಿಗೆ ಹಾಕ್ಕೊಂಡ್ವಿ, ಇದು ಎಂಡ್ ಲೈನ್. ಇದೇ ರೀತಿ 4 ಸೈಡ್ ಹಾಕ್ಕೊಂಡ್ಬಿಟ್ರೆ ಫಿನಿಶಿಂಗ್ ಆಗಿ ಹೋಗ್ಬಿಡುತ್ತೆ. ತುಂಬ ಈಸಿಯಾಗಿ ಫಿನಿಶಿಂಗ್ ಮಾಡ್ಕೋಬೋದು. ನೋಡಿ ಫಿನಿಶಿಂಗ್ ಆಯಿತು. ಈ ರೀತಿ ಸ್ಟಿಚ್ ಮಾಡಿ ನೋಡಿ ಫ್ರೆಂಡ್ಸ್, ನೀವು ತುಂಬ ಈಸಿಯಾಗಿ ಸೈಡ್ ಕಟ್ನ ಫಿನಿಶಿಂಗ್ ಕೊಡ್ಬೋದು. ಆಯ್ತಲ್ವಾ? ಈ ರೀತಿ ಸ್ಕ್ವೇರ್ ಒಳಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.